माध्यमिक टीईटी, सीटीईटी, केसेट और नेट के लिए बहुत ही एक उपयोगी व्याकरण का प्रकरण लाया हूँ और उसी का प्रकरण का शीर्षक है बच्चों वाक्य। ओके, आपने हो तो कृपया चैनल को सब्सक्राइब करो। लेटेस्ट वीडियोस के लिए बेल आइकॉन दबाना है। अच्छा लगा है तो लाइक करना है। वीडियो के विचार पर आपने कमेंट सेक्शन में पोस्ट करने के लिए भी ओपिनियन न भूलिए। और ವಿದ್ಯಾರ್ಥಿಗಳೇ, ಇದು ಒಂದು ಪ್ರಾಥಮಿಕ ಮಾಧ್ಯಮಿಕ KRTT CTET ನೆಟ್ ಮತ್ತು ಸೆಟ್ಗೆ ಉಪಯೋಗವಾಗಿರ್ತಕ್ಕಂಥ ಒಂದು ವ್ಯಾಕರಣದ ಹೊಸ ಪಾಠವನ್ನು ತಂದಿದ್ದೀನಿ, ವಾಕ್ಯ ಅಂತಕ್ಕಂಥದ್ದು। ಸೊ ವಿಡಿಯೋವನ್ನು ತಾವು ಇಷ್ಟ ಆದರೆ ಲೈಕ್ ಮಾಡಬಹುದು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಹೊಸಬರಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಬೆಲ್ ಐಕಾನ್ ಒತ್ತೋದ್ರಿಂದ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗರಾಗಿ ಸಿಗುತ್ತೆ। ಪ್ರಾರಂಭಿಸೋಣ ವಿಡಿಯೋದಲ್ಲಿ ಏನಿದೆ ಅಂತಕ್ಕಂಥದ್ದು। इस वीडियो में है वाक्य का अर्थ, वाक्य के खंड, वाक्य के प्रकार, रचना के आधार पर, अर्थ निष्पत्ति के आधार पर वाक्यों को प्रकारों को हम विस्तार से देख लेकर आएंगे। ಈ ವಿಡಿಯೋದಲ್ಲಿ ಮುಖ್ಯವಾಗಿ ವಾಕ್ಯದ ಅರ್ಥ, ವಾಕ್ಯ ಅಂದ್ರೆ ಏನು, ವಾಕ್ಯದ ಖಂಡಗಳು, ಆಮೇಲೆ ವಾಕ್ಯದ ಪ್ರಕಾರಗಳು, ಅದು ರಚನಾ ಆಧಾರದಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಅರ್ಥ ನಿಷ್ಪತ್ತಿ, ಅವೆರಡೂ ಆಧಾರದಲ್ಲಿರ್ತಕ್ಕಂಥ ವಾಕ್ಯದ ಪ್ರಕಾರಗಳ ಕುರಿತು ನಾವು ಏನು ಮಾಡೋಣ, ವಿವರಣವಾಗಿ ಏನು ಮಾಡೋಣ ತಿಳಿದುಕೊಂಡು ಈ ವಿಡಿಯೋದಲ್ಲಿ ಬರೋಣ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ। ಸೊ ಮೊದಲನೇದಾಗಿ ಬಂತು ವಾಕ್ಯ का अर्थ। ಹಾಗಾದ್ರೆ ವಾಕ್ಯ ಸೆಂಟೆನ್ಸ್ ಅಂದ್ರೆ ಏನು? ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿರತಕ್ಕಂತ ವಾಕ್ಯ ಇದೆ। शब्दों के नियोजित और उद्देश्यपूर्ण मिलाप से बना ऐसा शब्द समूहन जो कारक चिन्हों और विराम चिन्हों के साथ उपयुक्त ढंग से संश्लेषित हो उसे वाक्य कहते हैं। ಇಲ್ಲಿ ಶಬ್ದಗಳಿಂದ ಒಂದು ನಿಯೋಜಿತ ಮತ್ತು ಉದ್ದೇಶಪೂರ್ಣವಾಗಿರತಕ್ಕಂತ ಒಂದು ಕೊಂಡಿ ಇರ್ತದೆ। ಸೊ ಈ ಶಬ್ದ ಸಮೂಹಗಳು ಏನಾಗ್ತಾವಪ್ಪ ಅಂದ್ರೆ ಕಾರಕ ಚಿಹ್ನೆಗಳು ಮತ್ತು ವಿರಾಮ ಚಿಹ್ನೆಗಳಿಂದ ಏನಾಗ್ತಾವು, ಎಲ್ಲೆಲ್ಲಿ ಉಪಯೋಗದವಲ್ಲ ಉಪಯೋಗ ಢಂಗದಲ್ಲಿ ಉಪಯುಕ್ತವಾಗಿ ಅದನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸಂಶ್ಲೇಷಣೆಗೆ ಬರುವ ಹಾಗೆ ಏನ್ ಮಾಡಿರ್ತಾರೆ, ಜೋಡಿಸಿರ್ತಾರೆ। ಇದೇ ಒಂದು ಒಳಗೊಂಡಿರ್ತಕ್ಕಂಥದ್ದು ಏನಂತ ಕರಿತೀವಿ ನಾವು, ವಾಕ್ಯ ಅಂತ ಕರಿತೀವಿ। यानी शब्दों के नियोजित और उद्देश्यपूर्ण मिलाप होता है और इसमें कारक चिन्ह और विराम चिन्हों का भी प्रयोग होता है और इसे ही हम कहते हैं कि बच्चों वाक्य। और इसके लिए उदाहरण है, पहला है कि राम आया है, ರಾಮನು ಬಂದನು, ಸೀತಾ गा रही है, ಸೀತೆಯು ಹಾಡುತ್ತಿದ್ದಾಳೆ। ಸೊ ಇಲ್ಲಿ ಏನಾಗದಪ್ಪ ಅಂತಂದ್ರೆ, ಸೊ ಶಬ್ದಗಳ ಸಮೂಹ ಇದೆ, ಆಮೇಲೆ ಕಾರಕ ವಿರಾಮ ಚಿಹ್ನೆಗಳಿದಾವೆ, ಕಾರಕ ಚಿಹ್ನೆ ಇದರಲ್ಲಿ ಇಲ್ಲ ಆದ್ರೆ ವಿರಾಮ ಚಿಹ್ನೆಗಳಿದಾವೆ, ಇವುಗಳನ್ನ ವ್ಯವಸ್ಥಿತವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ಜೋಡಿಸಿದ್ದಾರೆ। ಸೊ ಇದನ್ನ ಏನಂತ ಕರಿತೀವಿ, ವಾಕ್ಯ ಅಂತ ಕರಿತೀವಿ। ಸೊ ಮುಂದಿಂದಾಗಿ ನೋಡೋಣ ವಾಕ್ಯಕ್ಕೆ ಖಂಡ। ಹಾಗಾದ್ರೆ ವಾಕ್ಯದಲ್ಲಿ ಎಷ್ಟು ಖಂಡಗಳಿದಾವೆ ಮತ್ತು ಯಾವ್ಯಾವು? ಸೊ ಮೊದಲನೇದು ಬಂತು ವಾಕ್ಯಕ್ಕೆ ದೋ ಖಂಡ ಹೋತೆ ಹೇ। ಒಂದು ವಾಕ್ಯ ಇದೆ ಅಂದಮೇಲೆ ನಾವು ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಎರಡು ಖಂಡಗಳಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ವಿಭಾಗವನ್ನ ಮಾಡ್ತೀವಿ। ಮೊದಲನೇದು ಇರ್ತಕ್ಕಂಥದ್ದು ಉದ್ದೇಶ, ಸೊ ಅದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ। ಜಿಸ್ಕೆ ವಿಷಯ ಮೇ ಕಹಾ ಜಾಯ್, ಜಿಸ್ಕೆ ವಿಷಯ ಯಾವ ವಿಷಯದ ಕುರಿತು ನಾವು ಹೇಳ್ತೀವಲ್ಲ ಅದನ್ನ ಏನಂತ ಕರಿತೀವಿ, ಉದ್ದೇಶ, ಸಬ್ಜೆಕ್ಟ್, ಕರ್ತು, ಕರ್ತ ಅಂತ ಕರಿತೀವಿ। ಎರಡನೇದು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ವಿಧೇಯ, ಪ್ರೆಡಿಕೇಟ್ ಅಂತ ಕರಿತೀವಿ। ಜೋ ಕುಚ್ ಕಹಾ ಜಾಯ್, ನಾವು ಏನ್ ಹೇಳ್ತೀವಲ್ಲ ಅದನ್ನ ಏನಂತ ಕರಿತೀವಿ, ವಿಧೇಯ, ಪ್ರೆಡಿಕೇಟ್ ಅಂತ ಕರಿತೀವಿ। ಸೊ ಇಲ್ಲೊಂದು ಉದಾಹರಣೆಯನ್ನ ತಂದಿದ್ದೀನಿ, ಪ್ರಧಾನ ಮಂತ್ರಿನೇ ಹಾಲ್ ಹಿ ಮೇ ಅಮೆರಿಕ ಯಾತ್ರಾ ಸಂಪನ್ನ ಕಿ। ಇದೊಂದು ವಾಕ್ಯ ಇದೆ, ಈ ವಾಕ್ಯದಲ್ಲಿ ಪ್ರಧಾನ ಮಂತ್ರಿ ಅಂತಕ್ಕಂಥದ್ದು ಕರ್ತೃ, ಸಬ್ಜೆಕ್ಟ್। ಸೊ ಅದನ್ನ ಉದ್ದೇಶ ಅಂತ ಕರೆದ್ರೆ ಹಾಲ್ ಹಿ ಮೇ ಅಮೆರಿಕ ಯಾತ್ರಾ ಸಂಪನ್ನ ಕಿ, ಅಮೆರಿಕ ಅಂತಕ್ಕಂಥದ್ದು ಯಾವ ವಿಷಯದ ಕುರಿತು, ಎಲ್ಲಿ ಹೋಗಿದ್ದಾರೆ, ಅಮೆರಿಕ। ಸೊ ಇದೇನಾಯ್ತಪ್ಪ ಅಂದ್ರೆ ವಿಧೇಯ, ಪ್ರೆಡಿಕೇಟ್ ಆಯ್ತು। ಈ ತರನಾಗಿ ನಾವು ಒಂದು ವಾಕ್ಯದಲ್ಲಿ ಏನ್ ಮಾಡ್ತೀವಿ, ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳನ್ನ ಗುರುತಿಸ್ತೀವಿ। ಇನ್ನು ಮುಂದೆ ಹೋಗೋಣ, ವಾಕ್ಯದಲ್ಲಿರ್ತಕ್ಕಂಥ ಪ್ರಕಾರಗಳು। ಸೊ ಹೇಳಿದ್ದೀನಿ ವಾಕ್ಯದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು, ಒಂದು ರಚನಾಕ್ಕೆ ಆಧಾರ ಪರ್, ಎರಡನೇದು ಅರ್ಥ ನಿಷ್ಪತ್ತಿಗೆ ಆಧಾರ ಪರ್। ಸೊ ಇಲ್ಲಿ ಮೊದಲನೇದಾಗಿ ಅರ್ಥ ರಚನಾದ ದೃಷ್ಟಿಯಲ್ಲಿರ್ತಕ್ಕಂಥ ವಾಕ್ಯದ ಪ್ರಕಾರಗಳು, ಅದರಲ್ಲಿ ಮೊದಲನೇದು ಬರ್ತಕ್ಕಂಥ ಸರಳ ವಾಕ್ಯ, ಎರಡನೇದು ಮಿಶ್ರ ವಾಕ್ಯ, ಮೂರನೇದು ಸಂಯುಕ್ತ ವಾಕ್ಯ। ಸೊ ಇಷ್ಟು ಏನಾದವಪ್ಪ ಅಂದ್ರೆ ರಚನಾ ಆಧಾರದಲ್ಲಿರ್ತಕ್ಕಂಥ ವಾಕ್ಯದ ಒಂದು ಪ್ರಕಾರಗಳು। ಇನ್ನು ಎರಡನೇದಾಗಿ ನೋಡೋಣ ಅರ್ಥ ನಿಷ್ಪತ್ತಿಗೆ ಆಧಾರ ಪರ್। ಅರ್ಥ ನಿಷ್ಪತ್ತಿಯ ಮೇಲೆ ಇರ್ತಕ್ಕಂಥ ಒಟ್ಟು ವಾಕ್ಯದ ಪ್ರಕಾರಗಳು ಎಷ್ಟಿದಾವಪ್ಪ ಅಂದ್ರೆ 7 ಪ್ರಕಾರಗಳಿದಾವೆ। ಅದರಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವಿಧಿ ಸೂಚಕ, ಎರಡನೇದು ನಿಷೇಧ ಸೂಚಕ, ಮೂರನೇದು ಆಜ್ಞಾ ಸೂಚಕ, ನಾಲ್ಕನೇದು ಪ್ರಶ್ನ ಸೂಚಕ, ಐದನೇದು ವಿಸ್ಮಯಾದಿ ಸೂಚಕ, ಆರನೇದು ಸಂದೇಹ ಸೂಚಕ, ದೆನ್ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಚ್ಛಾ ಸೂಚಕ। ಸೊ ಇಷ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ವಾಕ್ಯದಲ್ಲಿ ಅರ್ಥದ ಆಧಾರದ ಮೇಲೆ ವಾಕ್ಯದ ಪ್ರಕಾರಗಳು 7, ವಿಧಿ ಸೂಚಕ, ನಿಷೇಧ ಸೂಚಕ, ಆಜ್ಞಾ ಸೂಚಕ, ಪ್ರಶ್ನ ಸೂಚಕ, ವಿಸ್ಮಯಾದಿ ಸೂಚಕ, ಸಂದೇಹ ಸೂಚಕ, ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಇಚ್ಛಾ ಸೂಚಕ।
ಸೊ ಮೊದಲನೇದಾಗಿ ವಿಧ ನೋಡ್ಕೊಂಡು ಬರೋಣ. ರಚನಾ ಕಿ ದೃಷ್ಟಿ ಸೆ, ರಚನೆಯ ವಿಧಾನದಲ್ಲಿರ್ತಕ್ಕಂಥ ವಾಕ್ಯದ ಪ್ರಕಾರಗಳು ಯಾವುವು. ಸೊ ಮೊದಲನೇದು ಬತ್ತು ಸರಳ ವಾಕ್ಯ. ಏನಿದೆಪ್ಪ ಅಂತಂದ್ರೆ ಏಕ कर्ता द्वारा एक क्रिया के संपन्न होने की सूचना जहाँ प्राप्त होती हो वहाँ सरल वाक्य बनती है. ಇಲ್ಲಿ ಏನಿರ್ತದಪ್ಪ ಅಂದ್ರೆ ಸರಳ ವಾಕ್ಯ ಅಂದ್ರೆ ಸಿಂಪಲ್ ಆಗಿ ಹೆಸರೇ ಸೂಚಿಸ್ತಕ್ಕಂಥ ಒಂದು ಕರ್ತೃ ಇರ್ತದ, ಒಂದು ಸಬ್ಜೆಕ್ಟ್ ಇರ್ತದ, ಒಂದು ವರ್ಬ್ ಇರ್ತದ. ಸೊ ಅಷ್ಟೇ ತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸರಳ ವಾಕ್ಯ ಅಂತ ಕರಿತೀವಿ. ಏಕ ही कर्ता होता है और साथ ही साथ यहाँ पर एक ही क्रिया को संपन्न होती है और इसी प्रकार के वाक्य को हम कहते हैं कि बच्चों सरल वाक्य कहते हैं. उदाहरण दिए गए हैं. राम आया है. ಸೊ ರಾಮ್ ಅಂತಕ್ಕಂಥದ್ದು ಒಂದು ಕರ್ತೃ, ಆಯಾ ಹೇ ಬರೋದಂತಕ್ಕಂಥದ್ದು ಒಂದು ಕ್ರಿಯೆ. ಅಂದ್ರೆ ವಾಕ್ಯದಲ್ಲಿ ಒಂದು ಕರ್ತೃ ಮತ್ತು ಒಂದು ಕ್ರಿಯೆ ಅಷ್ಟೇ ಇತ್ತಂದ್ರೆ ನಾವು ಏನಂತ ಕರಿತೀವಿ, ಸರಳ ವಾಕ್ಯ ಅಂತ ಕರಿತೀವಿ. ಸೀತಾ ಗಾ ರಹಿ ಹೇ, ಸೀತೆಯು ಹಾಡುತ್ತಿದ್ದಾಳೆ. ಸೀತೆ ಅಂತಕ್ಕಂಥದ್ದು ಕರ್ತೃ, ಹಾಡುತ್ತಿದ್ದಾಳೆ ಅಂತಕ್ಕಂಥದ್ದು ಕ್ರಿಯೆ. ಇಲ್ಲಿನೂ ಕೂಡ ಒಂದೇ ಕರ್ತೃ ಮತ್ತು ಒಂದೇ ಕ್ರಿಯೆ ಇದೆ. ಸೊ ಈ ತರನಾಗಿರ್ತಕ್ಕಂಥ ವಾಕ್ಯಗಳಿಗೆ ನಾವೇನಂತ ಕರಿತೀವಿ, ಸರಳ ವಾಕ್ಯ ಅಂತ ಕರಿತೀವಿ. ಸೊ आगे का वाक्य का प्रकार है बच्चों ಮಿಶ್ರ ವಾಕ್ಯ. ಸೊ ವಾಕ್ಯದಲ್ಲಿರ್ತಕ್ಕಂಥ ಎರಡನೇ ವಾಕ್ಯ ಏನಪ್ಪಾ ಅಂದ್ರೆ ಮಿಶ್ರ ವಾಕ್ಯ. ಸೊ ರಚನಾ ದೃಷ್ಟಿಯಲ್ಲಿರ್ತಕ್ಕಂಥದ್ದು ಎರಡನೇ ಪ್ರಕಾರ. जिस वाक्य में एक सरल वाक्य के अतिरिक्त उसके अधीन कोई दूसरा उपवाक्य हो उसे मिश्र वाक्य कहते हैं. ಇಲ್ಲಿ ಒಂದು ಸರಳ ವಾಕ್ಯ ಇರುತ್ತೆ, ಆ ಸರಳ ವಾಕ್ಯದ ಅಧೀನದಲ್ಲಿ ಇನ್ನೊಂದು ಉಪವಾಕ್ಯ ಇರ್ತದ. ಸೊ ಅದನ್ನ ಏನಂತ ಕರಿತೀವಿ, ಮಿಶ್ರ ವಾಕ್ಯ. ಸರಳ ವಾಕ್ಯ ಅಂದ್ರೆ ಒಂದು ಕರ್ತೃ ಒಂದು ಕ್ರಿಯಾ, ಅದ್ರ ಕೆಳಗಡೆನೆ ಇನ್ನೊಂದು ವಾಕ್ಯ ಇರ್ತದ, ಅದರ ಅಧೀನದಲ್ಲೇ ಬರ್ತದ. ಸೊ ಅದನ್ನ ಏನಂತ ಕರಿತೀವಿ, ಮಿಶ್ರ ವಾಕ್ಯ ಅಂತ ಕರಿತೀವಿ. ಉದಾಹರಣೆ ಇದೆ, ಜೋ ಲಡ್ಕೆ ಅಚ್ಚೆ ಹೋತೆ ಹೇ ವೇ ಪರಿಶ್ರಮಿ ಹೋತೆ ಹೇ. ಸೊ ಜೋ ಲಡ್ಕೆ ಅಚ್ಚೆ ಹೋತೆ ಅಂತಕ್ಕಂಥದ್ದು ಒಂದು ವಾಕ್ಯ. ಈ ವಾಕ್ಯದ ಅಂತರ್ಗತ ಏನದಪ್ಪ ಅಂದ್ರೆ ವೇ ಪರಿಶ್ರಮ ಹೋತೆ ಹೇ. ಸೊ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಮಿಶ್ರ ವಾಕ್ಯ ಅಂತ ಕರೀತಾರೆ. ಇನ್ನ ವಾಕ್ಯದಲ್ಲಿರ್ತಕ್ಕಂಥ ಮೂರನೇ ಪ್ರಕಾರ ನೋಡೋಣ, ಸಂಯುಕ್ತ ವಾಕ್ಯ ಅಂತ ಕರಿತೀವಿ. ಸೊ ಸಂಯುಕ್ತ ವಾಕ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ जिस वाक्य में सरल वाक्य और मिश्र वाक्य का मेल संयोजक अवयवों द्वारा एवं और तथा होता है उसे संयुक्त वाक्य कहते हैं. ಇಲ್ಲಿ ಸರಳ ವಾಕ್ಯನೂ ಇರ್ತದ ಮತ್ತು ಮಿಶ್ರ ವಾಕ್ಯ ಇರ್ತದ. ಆದ್ರೆ ಅದ್ರ ನಡುವೆ ಏನಿರ್ತಾವಪ್ಪ ಅಂದ್ರೆ ಸಂಯೋಜಕಗಳಿರ್ತಾವ. ಅದು ಎವಂ ಆಗಿರ್ಬಹುದು, ಔರ್, ತಥಾ ಅಥವಾ ಬಲ್ಕಿ. ಓಕೆ, ಈ ತರನಾಗಿರ್ತಕ್ಕಂಥ ಸಂಯೋಜಕಗಳನ್ನ ಇದ್ವು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸಂಯುಕ್ತ ವಾಕ್ಯ ಅಂತ ಕರಿತೀವಿ. ಸೊ ಇಲ್ಲಿ ಉದಾಹರಣೆಗಾಗಿ यानी एक से अधिक कर्ता और दो से अधिक क्रियाएं संपन्न होती है. ಇನ್ನೊಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ ಇಲ್ಲಿ एक से अधिक कर्ता ಒಂದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿರ್ತಾವ ಮತ್ತು दो से अधिक क्रिया ಎರಡಕ್ಕಿಂತ ಹೆಚ್ಚು ಕ್ರಿಯೆಗಳು ಏನಾಗ್ತಾವಪ್ಪ ಅಂದ್ರೆ ಈ ಒಂದು ಸಂಯುಕ್ತ ವಾಕ್ಯದಲ್ಲಿ ಇರ್ತವೆ. ಉದಾಹರಣೆಗೆ गोपाल ने कहा है कि वह कल शाम तक आ जाएगा या फिर जैसा होगा वह फोन पर सूचित करेगा. ಸೊ ಇಲ್ಲಿ ಗೋಪಾಲ್ ನೆ ಕಹಾ ಹೇ ಅಂತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಗೋಪಾಲ್ ಹೇಳಿದ ನೀನು ಕಲ್ ಶಾಮ್ ತಕ್ ಆ ಜಾಗ, ನಾಳೆ ಸಂಜೆವರೆಗೆ ಬರ್ತಾನ. ಫಿರ್ ಜೈಸಾ ಹೋಗಾ ವಹ ಫೋನ್ ಪರ್ ಸೂಚಿತ್ ಕರೆಗಾ, ಏನಾಗ್ತದ ಅದನ್ನ ನೋಡ್ಕೊಂಡು ಏನ್ ಮಾಡ್ತಾನೋ ಆ ಫೋನಿನಲ್ಲಿ ಸಂದೇಶವನ್ನು ಅವನು ಹೇಳ್ತಾನಂತಕ್ಕಂಥದ್ದಿದೆ. ಸೊ ಈ ತರನಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದು ಸಂಯುಕ್ತ ವಾಕ್ಯ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಕರ್ತಗಳಿದ್ರೆ ಎರಡಕ್ಕಿಂತ ಹೆಚ್ಚು ಕ್ರಿಯೆಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ನಡೀತಾವೆ. ಇನ್ನು ನೋಡೋಣ ಎರಡನೇದಲ್ಲಿರ್ತಕ್ಕಂಥದ್ದು ಅರ್ಥ ನಿಷ್ಪತ್ತಿಗೆ ದೃಷ್ಟಿಸಿ. ಅರ್ಥ ನಿಷ್ಪತ್ತಿಲಿರ್ತಕ್ಕಂಥ ವಾಕ್ಯದ ಪ್ರಕಾರಗಳು. ಸೊ ಮೊದಲನೇದು ವಿಧಿ ಸೂಚಕ ವಾಕ್ಯ ಏನಿದೆ ಅಂದ್ರೆ ಜಿಸ್ಮೆ ಕರ್ತಾ ಕೆ ಕಾರ್ಯಕ್ಕೆ ಸ್ಪಷ್ಟತಾ रहती है. ಈ ವಾಕ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಕರ್ತ ಸಬ್ಜೆಕ್ಟ್ ಏನ್ ಕೆಲಸ ಮಾಡಕತ್ತಾನಲ್ಲ ಅದನ್ನ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸ್ಪಷ್ಟತೆಯನ್ನ ಇರ್ತದ. ಅಂದ್ರೆ ಯಾವ ತರ ಇರ್ತದ ಅದು, ಉದಾಹರಣೆ ಭಾರತ ಏಕ್ ವಿಕಾಸಶೀಲ ದೇಶ ಹೇ, ಅಂದ್ರೆ ಭಾರತ ಒಂದು ಪ್ರಗತಿಶೀಲ ದೇಶವಾಗಿದೆ. ಈ ವರ್ಷ ಅಚ್ಚಿ ಬರ್ಸಾತ್ ಹುಯಿ, ಈ ವರ್ಷ ಬಹಳಷ್ಟು ಚೆನ್ನಾಗಿ ಮಳೆ ಆಯ್ತು. ಇಲ್ಲಿ ಕರ್ತ ಅಂದ್ರೆ ಸಬ್ಜೆಕ್ಟ್ ಕೆಲಸ ಏನಾಗ್ತದಪ್ಪ ಅಂದ್ರೆ ಸ್ಪಷ್ಟವನ್ನ ಪಡಿಸ್ತಕ್ಕಂಥದ್ದು ಏನಂತ ಕರಿತೀವಿ, ವಿಧಿ ಸೂಚಕ ವಾಕ್ಯ ಅಂತ ಕರಿತೀವಿ. ಇಲ್ಲಿ ಎರಡನೇದು ಹೋಗೋಣ, ನಿಷೇಧ ಸೂಚಕ. ಏನಪ್ಪಾ ಅಂತಂದ್ರೆ ಜಿಸ್ಮೆ ನ ಅಥವಾ ನಕಾರ ಕಾ ಭಾವ ಉತ್ಪನ್ನ ಹೋತಾ, ಇದರಲ್ಲಿ ಇಲ್ಲ ಅಥವಾ ಕೆಲಸ ಆಗದೆ ಇರುವುದು, ನಕಾರ ಆಗದೆ ಇರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಭಾವನೆಗಳು ಬರ್ತಾವ. ಅರ್ಥಾತ್ ಕಾರ್ಯಕ್ಕೆ ನ ಸಂಪನ್ನ ಹೋನೆ ಕಾ ಅರ್ಥ ನೀತ್ ಹೋತಾ ಹೈ, ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಕೆಲಸ ನಡೆಯೋದಿಲ್ಲ. ಸೊ ಅದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಏನಾಗ್ತದ ಈ ವಾಕ್ಯದಲ್ಲಿ ನಮ್ಗೆ ಗೊತ್ತಾಗ್ತದ. ಉದಾಹರಣೆಗೆ ಜಿಎಸ್ಟಿ ನೆ ವ್ಯಾಪಾರಿಯೋ ಕೋ ಕೋಯಿ ರಾಹತ್ ಪ್ರದಾನ ನಹಿ ಕಿ. ಜಿಎಸ್ಟಿ ಏನಪ್ಪ ಅಂದ್ರೆ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖುಷಿ, ಸಂತೋಷ, ಸಂತಸವನ್ನ ಅದನ್ನ ಕೊಡ್ಲಿಲ್ಲ, ನಹಿ ಕಿ ಇಲ್ಲ ಅಂತಕ್ಕಂಥದ್ದು ಇದು. ಇಲ್ಲಿ ನಿಷೇಧ ವಾಚಕದಲ್ಲಿ ನ ಅಥವಾ ನಕಾರ ಭಾವ ಕಾರ್ಯ ಆಗದೆ ಇರಲಿಕ್ಕೆ ಅಡ್ಡಿಯನ್ನ ಸೂಚಿಸ್ತದೆ. ಇನ್ನು ನಾಲ್ಕನೇಕ್ಕೆ ಹೋಗೋಣ, ಆಜ್ಞಾ ಸೂಚಕ ವಾಕ್ಯ ಏನಿದೆ ಅಂತಂದ್ರೆ जब कर्ता द्वारा किसी अन्य को कार्य किए जाने संबंधी आदेश दिया जा रहा हो
उसे आज्ञा सूचक वाक्य कहते हैं। ಅಂದ್ರೆ ಸಬ್ಜೆಕ್ಟ್ ದಿಂದ ಏನಾಗ್ತಿದಪ್ಪ ಅಂದ್ರೆ ಕಿಸಿ ಕಾರ್ಯಕ್ಕೋ ಬೇರೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಏನಾಗ್ತದಪ್ಪ ಅಂದ್ರೆ ಆದೇಶ ದಿಯ ಅಂದ್ರೆ ಆರ್ಡರ್ ಮಾಡೋದು, ಸಬ್ಜೆಕ್ಟ್ ಏನ್ ಮಾಡ್ತಾನೋ ಬೇರೆಯವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆರ್ಡರ್ ಕೊಡೋದು, ಈ ಪ್ರಕಾರದ ವಾಕ್ಯವನ್ನೇ ನಾವೇನಂತ ಕರಿತೀವಿ, ಆಜ್ಞಾ ಸೂಚಕ ವಾಕ್ಯ ಅಂತ ಕರಿತೀವಿ। ಉದಾಹರಣೆ ಹಮೇ ಯಹ ಕರ್ನಾ ಹಿ ಹೇ, ನಮ್ಗಿದ್ ಮಾಡ್ಲೇಬೇಕು, ಇದು ಮಾಡ್ಲೇಬೇಕಂತಕ್ಕದ್ದೇನು ಆರ್ಡರ್। ಸೊ ಈ ತರನಾಗಿ ಆದೇಶಗಳನ್ನ ಸೂಚಿಸ್ತಕ್ಕಂಥದ್ದು ಆಜ್ಞಾ ಸೂಚಕ ವಾಕ್ಯ ಅಂತ ಕರಿತೀವಿ। ಮುಂದೆ ಹೋಗೋಣ, 4ನೇದು ಬಂತು ಪ್ರಶ್ನ ಸೂಚಕ ವಾಕ್ಯದಲ್ಲಿ जहां कर्ता को अपने द्वारा कही गई बात को प्रत्युत्तर अपेक्षित हो वह प्रश्न सूचक स्थिति होती है। ಇಲ್ಲಿ ಏನಾಗ್ತಿದಪ್ಪ ಅಂದ್ರೆ ಕರ್ತಾಕೋ ಅಪ್ನೆ ದ್ವಾರ, ಕರ್ತ ಏನ್ ಮಾಡ್ತಾನಪ್ಪ ಅಂದ್ರೆ ಕರ್ತೃ ಸ್ವಯಂವಾಗಿ ಏನ್ ಮಾಡ್ತಾನೋ ಒಂದು ಪ್ರತಿ ಉತ್ತರವನ್ನ ಪಡಿಲಿಕ್ಕೆ ಅವ ಏನ್ ಮಾಡ್ತಾನೋ ಪ್ರಶ್ನೆಗಳನ್ನ ಹಾಕ್ತಾನೆ, ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಪ್ರಶ್ನೆ ಸೂಚಕ ವಾಕ್ಯ ಅಂತ ಕರಿತೀವಿ। ಏನೋ ಒಂದು ಅಪೇಕ್ಷೆ ಇರ್ತದ ಅವನಿಗೆ। ಉದಾಹರಣೆ ಕ್ಯಾ ಆಪ್ ವಹಾ ಜಾಯೆಂಗೆ, ಏನು ನೀವಲ್ಲಿ ಹೋಗ್ತೀರೇನು ಅಂತಕ್ಕಂಥದ್ದು ಏನಪ್ಪ ಇದು ಪ್ರಶ್ನೆ ಸೂಚಕ ವಾಕ್ಯ ಅಂತ ಕರಿತೀವಿ। ಇಲ್ಲಿ 2ನೇದು ಬಂತು ನೆಕ್ಸ್ಟ್ ವಿಸ್ಮಯಾದಿ ಬೋಧಕ। ಹಾಗಾದ್ರೆ ವಿಸ್ಮಯಾದಿ ಬೋಧಕ, ವಿಸ್ಮಯ ಅಂದ್ರೇನೆ ಆಶ್ಚರ್ಯ, ಭಾವನೆಗಳನ್ನ ನಮ್ಮ ಏನ್ ಮಾಡೋದು ವ್ಯಕ್ತಪಡಿಸೋದು। ಇಲ್ಲಿ इसमें हर्ष शोक कौतूहल आश्चर्य वाक्य आश्चर्य विस्मय ऋणा साहस अचानक एकाएक इत्यादि स्थितियों में कार्य होने की सूचना प्राप्त होती है। ನಮಗೆ ಬಹಳಷ್ಟು ಸಂತೋಷ ಆದಾಗಿರ್ಬಹುದು, ದುಃಖ ಆದಾಗಿರ್ಬಹುದು, ಕೌತೂಹಲ, ಆಸಕ್ತಿ, ಆಶ್ಚರ್ಯ, ವಿಸ್ಮಯ, ಆಮೇಲೆ ಈ ಸಮಯದಲ್ಲಿ ನಮ್ಮ ಸ್ಥಿತಿಗಳನ್ನು ನಾವೇನು ಒಂದು ಕೆಲಸದ ಮೂಲಕ ನಾವೇನು ವ್ಯಕ್ತಪಡಿಸ್ತೀವಲ್ಲ ಅದನ್ನೇ ಏನಂತ ಕರಿತೀವಿ ನಾವು ವಿಸ್ಮಯಾದಿ ಬೋಧಕ ವಾಕ್ಯ ಅಂತ ಕರಿತೀವಿ। ಅರೇ ಆಪ್ ಕಬ್ ಆಯೆ, ಅಯ್ಯೋ ನೀವು ಯಾವಾಗ ಬಂದಿರಿ ಅಂತಕ್ಕಂಥದ್ದೇನು ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನ ಕ್ಯೂರಿಯಾಸಿಟಿಯನ್ನು ನಾವೇನ್ ಮಾಡಿದ್ವಿ ಹಾಕಿವಿ ಕೌತೂಹಲದಿಂದ, ಇದು ಇತ್ತು ವಿಸ್ಮಯಾದಿ ಬೋಧಕ ವಾಕ್ಯ। ಇನ್ನು 6ನೇದಕ್ಕೆ ಹೋಗೋಣ, ಸಂದೇಹ ಸೂಚಕ ವಾಕ್ಯ ಏನಿದೆ ಅಂತಂದ್ರೆ ಜಹಾ ಕ್ರಿಯಾ ಕೆ ಪೂರ್ಣ ಹೋನೆ ಕೆ ವಿಷಯ ಮೇ ಸಂದೇಹಾತ್ಮಕತಾ ಅಥವಾ ಅಪುಷ್ಟತಾ ಪ್ರಾಪ್ತ ಹೋತಿ ಹೈ ವಹಾ ಸಂದೇಹ ಸೂಚಕ ಸ್ಥಿತಿ ಪ್ರಕಟ ಹೋತಿ ಹೈ। ಇಲ್ಲಿ ಕೆಲಸ ಮಾಡ್ಲಿಕ್ಕಾದ್ರೆ ಏನಾಗ್ತದಪ್ಪ ಅಂದ್ರೆ ಕ್ರಿಯೆಯನ್ನ ಪೂರ್ಣ ಆಗ್ಬೇಕಾದ್ರೆ ಅಲ್ಲಿ ಏನಾಗ್ತದ ಸಂದೇಹ ಬರ್ತದ, ಅಂದ್ರೆ ಸಂಶಯ ಬರ್ತದ, ಅದು ಕಂಪ್ಲೀಟ್ ಆಗೋದಿಲ್ಲ। ಸೊ ಇದನ್ನ ಏನಂತ ಕರಿತೀವಿ ಸಂದೇಹ ಅಥವಾ ಸಂಶಯ। ಇಲ್ಲಿ ಏನಾಗ್ತದ ಇದನ್ನಾಗ್ತದ ಪೂರ್ಣ ಕೆಲಸ ಆಗೋದಿಲ್ಲ। ಉದಾಹರಣೆಗೆ ವಹ ಇಮಾನ್ದಾರೆ, ಅವನು ಪ್ರಾಮಾಣಿಕನೇ ಅಂದ್ರೆ ಕಂಪ್ಲೀಟ್ ಪ್ರಾಮಾಣಿಕ ಅದಾನಂತೇನು ಹೇಳಿಕ್ ಬರೋದಿಲ್ಲ, ಸಂದೇಹ ಇದೆ, ಡೌಟ್ ಇದೆ, ಸೊ ಇದು ಸಂದೇಹ ಸೂಚಕ ಇತ್ತು। ಲಾಸ್ಟಿಗೆ ಬಂತು ಇಚ್ಛಾ ಸೂಚಕ। ಸೊ ಇಚ್ಛಾ ಸೂಚಕದಲ್ಲಿ ಏನಿದೆಪ್ಪ ಅಂತಂದ್ರೆ जब कर्ता द्वारा क्रिया के साथ किसी भावी इच्छा का बोध होता है तब वह इच्छा सूचक ಸ್ಥಿತಿ बनती है। ನಮ್ಮಲ್ಲಿರ್ತಕ್ಕಂಥ ಒಂದು ಗ್ರೀಟಿಂಗ್ಸ್ ಗಳನ್ನ ಹೇಳೋದು, ಅಭಿವಾದನೆಗಳನ್ನ ಹೇಳೋದು, ಅವರಿಗೆ ಹಾರೈಕೆಯನ್ನ ಮಾಡೋದು, ಏನಪ್ಪಾ ಅಂತಂದ್ರೆ ಕರ್ತೃ ಏನ್ ಮಾಡ್ತಾನೆ ಯಾವುದೇ ಒಂದು ಕೆಲಸದ ಕುರಿತು ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನ ಇಚ್ಛೆಗಳನ್ನ ನಾವ್ ಏನ್ ಮಾಡ್ತಾರಪ್ಪ ಅಂದ್ರೆ ಹೊರಗಡೆ ಹಾಕ್ತಾನೆ। ಸೊ ಇದನ್ನೇ ನಾವ್ ಏನಂತ ಕರಿತೀವಿ ಇಚ್ಛಾ ಸೂಚಕ ವಾಕ್ಯ ಅಂತ ಕರಿತೀವಿ। ಆನಂದ ರಹೋ, ನೀವು ಬಹಳಷ್ಟು ಏನಾಗ್ರಿ ಸುಖಿ ಇರ್ರಿ, ಆನಂದಿತವಾಗಿರಿ, ಸಂತೋಷವಾಗಿರಿ, ಈ ತರನಾಗಿ ಹಾರೈಕೆಯನ್ನ ಮಾಡೋದು ನಾವೇನಂತೀವಿ ಇಚ್ಛಾ ಸೂಚಕ ವಾಕ್ಯ ಅಂತ ಕರಿತೀವಿ। ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ। ಆಮೇಲೆ 8ನೇದು ಬಂತು ಸಂಕೇತ ಸೂಚಕ ವಾಕ್ಯ ಅಂತಕ್ಕಂಥದ್ದು ಒಂದಿದೆ। ಸೊ ಸಂಕೇತ ಸೂಚಕ ವಾಕ್ಯ ಅಂದ್ರೆ ಏನಪ್ಪಾ ಅಂದ್ರೆ जब क्रिया के निश्चित दिशा में संपन्न होने की सूचना प्राप्त होती हो उसे संकेत सूचक कहते। ಇಲ್ಲಿ ಕ್ರಿಯೆ ಆಗ್ಬೇಕಾದ್ರೆ ನಿಶ್ಚಿತವಾಗಿ ಏನಾಗ್ತದಪ್ಪ ಅಂದ್ರೆ ಒಂದು ದಿಕ್ಕಿನಲ್ಲಿ ಅದು ಪೂರ್ಣ ಆಗ್ತದ ಅಂತಕ್ಕಂಥ ನಮಗೆ ಮಾಹಿತಿ ಸೂಚನೆಯನ್ನ ಕೊಡುತ್ತೆ, ಅದನ್ನೇ ನಾವ್ ಏನಂತ ಕರಿತೀವಿ ಸಂಕೇತ ಸೂಚಕ ಚಿಹ್ನೆ ಅಂತ ಕರಿತೀವಿ। ಉದಾಹರಣೆಗೆ ಆಪ್ಕೋ ಉದರ್ ಜಾನಾ ಹೈ, ನಿಮಗೆ ಆ ಕಡೆ ಹೋಗ್ಬೇಕಿದೆ, ಆ ಕಡೆ ಅಂತಕ್ಕಂಥದ್ದು ಏನದು ಸಂಕೇತ ತೋರಿಸಿದೆ, ದಿಕ್ಕನ್ನ ತೋರಿಸಿದೆ। ಸೊ ಈ ತರನಾಗಿ ಇದನ್ನ ನಾವೇನಂತ ಕರಿತೀವಿ ಸಂಕೇತ ಸೂಚಕ ವಾಕ್ಯ ಅಂತ ಕರಿತೀವಿ। ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಕ್ಯದ ಅರ್ಥ, ವಾಕ್ಯದ ಒಂದು ಖಂಡ, ವಾಕ್ಯದ ಪ್ರಕಾರಗಳನ್ನು ನಾನು ಏನ್ ಮಾಡಿದ್ದೀನಿ ಬಹಳಷ್ಟು ವಿವರಾತ್ಮಕವಾಗಿ ಕನ್ನಡದಲ್ಲಿ ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀನಿ। ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ।